ಕರ್ನಾಟಕದಲ್ಲಿ ಸಾಕಷ್ಟು ಜನ ಸಮಸ್ಯೆಗಳನ್ನ ಹೇಳಿದ್ರು. ಅದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಆ್ಯಕ್ಟ್ ಇರಲಿಲ್ಲ ಅಂತಲ್ಲ. ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆ್ಯಕ್ಟ್ 1972 54 ಇಯರ್ಸ್ ಬ್ಯಾಕ್ ಮಾಡಿದ್ರು, ಆದರೆ ಜಾರಿ ಮಾಡಲಿಲ್ಲ. ಅಂದರೆ ಯಾವುದೇ ಒಂದು ಆ್ಯಕ್ಟ್ ಮಾಡಿದ್ರೆ ಅದಕ್ಕೆ ಸಕ್ಷಮ ಪ್ರಾಧಿಕಾರವನ್ನು ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. 54 ಇಯರ್ಸ್ ಬ್ಯಾಕ್ ಮಾಡಿದಂತಹ ತಪ್ಪನ್ನು ದಯವಿಟ್ಟು ಮಾಡಬಾರ್ದು. ಈ ಸರಿ ಹೊಸ ಆ್ಯಕ್ಟ್ ಮಾಡಿದಾಗ ಸಕ್ಷಮ ಪ್ರಾಧಿಕಾರವನ್ನು ಗೆಜೆಟ್ ನೋಟಿಫಿಕೇಶನ್ ಮುಖಾಂತರ ಮಾಡಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ. ಎರಡನೇದು, ರೇರಾ ಸೆಕ್ಷನ್ 17 ಸಾಕಷ್ಟು ಜನಕ್ಕೆ ಮೋಸ್ಟ್ಲಿ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಸೆಕ್ಷನ್ 17 ಆಫ್ ರೇರಾ ಏನು ಹೇಳುತ್ತೆ ಅಂದರೆ, ಅಲ್ಲಿರುವಂತಹ ಅಪಾರ್ಟ್ಮೆಂಟಿನ ಕಾಮನ್ ಏರಿಯಾ ಪ್ರಾಜೆಕ್ಟ್ ಅಪ್ರೂವಲ್ ಆದಾಗ ಏನು ಲ್ಯಾಂಡ್ ಸ್ಕೆಡ್ಯೂಲ್ ಏನಲ್ಲಿ ಏನು ಲ್ಯಾಂಡನ್ನು ತೋರಿಸಿರ್ತಾರೆ, ಆ ಸ್ಕೆಡ್ಯೂಲ್ ಎ ಲ್ಯಾಂಡ್ ಎಂಟೈರ್ಲಿ ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ರೇರಾ ಸೆಕ್ಷನ್ 17 ಹೇಳುತ್ತೆ. ಅದ್ರ ಬಗ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋದು ಹೇಳಿದ್ದೀರಾ. ಅದರಲ್ಲಿ ಡೀಮ್ಡ್ ಕನ್ವೆನ್ಸ್ ಬಗ್ಗೆ ಹೇಳಿದ್ರು, ಅದ್ರೂ ಸಹ ತಾವು ದಯವಿಟ್ಟು ಇಟ್ಕೋಬೇಕು. ಯಾಕೆಂದರೆ ಎಷ್ಟೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಇದುವರೆಗೂ ಸಹ ಎಷ್ಟೊಂದಲ್ಲ 100% ಯಾವುದೂ ಲ್ಯಾಂಡು ಟ್ರಾನ್ಸ್ಫರ್ ಆಗೇ ಇಲ್ಲ. ಸೇಲ್ ಡೀಡಲ್ಲಿ ಬರೀ ಅನ್ಡಿವೈಡೆಡ್ ಶೇರ್ ಅಂತ ಮೆನ್ಷನ್ ಮಾಡಿರ್ತಾರೆ, ಆದರೆ ರೆಕಾರ್ಡ್ ತೆಗೆದ್ರೆ, ಲ್ಯಾಂಡ್ ರೆಕಾರ್ಡ್ ತೆಗೆದ್ರೆ ಈಗಲೂ ಸಹ ಹಳೇ ಬಿಲ್ಡರ್ ಹೆಸರು ಅಥವಾ ಲ್ಯಾಂಡ್ ಓನರ್ ಹೆಸರೇ ಇರುತ್ತೆ. ಸೊ ಹಾಗಾಗಿ ಡೀಮ್ಡ್ ಕನ್ವೇಯನ್ಸ್ ಏನಿದೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, 5 ವರ್ಷ ಟೈಮ್ ಕೊಡ್ತಾರೆ. 5 ವರ್ಷದೊಳಗೆ ಬಿಲ್ಡರ್ ಕನ್ವೇ ಮಾಡಲಿಲ್ಲ ಅಂತ ಹೇಳಿದ್ರೆ ದಿ ಕಾಂಪಿಟೆಂಟ್ ಅಥಾರಿಟಿ ವಿ ಹ್ಯಾಸ್ ದ ಪವರ್ ಟು ಟ್ರಾನ್ಸ್ಫರ್ ದ ಲ್ಯಾಂಡ್ ಟು ದ ಅಸೋಸಿಯೇಷನ್. ಇದು ಆಗಬೇಕು. ಮೂರನೇದು, ಸಕ್ಷಮ ಪ್ರಾಧಿಕಾರ ಏನು ತಾವು ಐಡೆಂಟಿಫೈ ಮಾಡ್ತೀನಿ ಅಂತ ಹೇಳಿದಿರಿ, ಅದಕ್ಕೆ ಮೇಲ್ಗಡೆ ಒಂದು ಅಪಿಲೇಟ್ ಬೋರ್ಡ್ ಅಥವಾ ಅಪಿಲೇಟ್ ಟ್ರಿಬ್ಯುನಲ್ ಅನ್ನ ಮಾಡಬೇಕು. ಸರ್ ಒಂದು ನಿಮಿಷ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಆ ಅಪಿಲೇಟ್ ಟ್ರಿಬ್ಯುನಲ್ಗೆ ದಯವಿಟ್ಟು ಸಿವಿಲ್ ಕೋರ್ಟ್ ಪವರ್ಸ್ ಅನ್ನ ಕೊಡಬೇಕು. ಅಪಿಲೇಟ್ ಟ್ರಿಬ್ಯುನಲ್ ಆದ್ಮೇಲೆ ನೆಕ್ಸ್ಟ್ ಹೈಕೋರ್ಟ್. ಯಾಕೆಂತ ಹೇಳಿದ್ರೆ ಲಾಸ್ಟ್ ಡಿಸೆಂಬರ್ ನಲ್ಲಿ ಸಿವಿಲ್ ಕೋರ್ಟ್ ನ ತಾವು ಮಧ್ಯ ತಂದಿದ್ರಿ, ದಯವಿಟ್ಟು ಸಿವಿಲ್ ಕೋರ್ಟ್ ನ ಮಧ್ಯ ತರಬೇಡಿ. Don't assume things and speak. ಸರ್ ಲಾಸ್ಟ್ ಡಿಸೆಂಬರ್ ಅಲ್ಲಿ points are all valid, but listen to the other side also. ಸರ್ ಡೆಫಿನೆಟ್ಲಿ, ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಏನ್ ಹೈಲೈಟ್ ಕೊಟ್ಟಿದ್ರು ಅದರಲ್ಲಿ ವ್ಯಾಜ್ಯಗಳಿದ್ರೆ ಸಿವಿಲ್ ಕೋರ್ಟ್ ಹೋಗಿ ಏನ್ಬಿಟ್ಟು ಒಂದು ಇತ್ತು. Let us not spend time here. Point noted, we have addressed it already. ಕಾಂಪಿಟೆಂಟ್ ಅಥಾರಿಟಿ, ಅಪ್ಲೇಟ್ ಅಥಾರಿಟಿ, ನೆಕ್ಸ್ಟ್ ಹೈಕೋರ್ಟ್. ಥ್ಯಾಂಕ್ ಯು. Yes sir. Nerva. Manjunath from Nerva. ಸನ್ಮಾನ್ಯ ಸಚಿವರಾದಿಯಾಗಿ ಎಲ್ಲರಿಗೂ ನಮಸ್ಕಾರ. ಸರ್, ಇಲ್ಲಿ